ಡೋರ್ನ ಲಾಕ್ ಮಾಡ್ತಾಳೆ. ಈಗ ಎಲಿಜಬೆತ್ ತುಂಬ ವಯಸ್ಸಾಗಿ ನಡೆಯೋಕ್ಕೂ ಆಗದೆ ಇರೋಷ್ಟು ಅಜ್ಜಿ ಆಗಿದ್ದಾಳೆ. ಭಯ ಆಗಿ ಕಂಪನಿಗೆ ಕಾಲ್ ಮಾಡಿ ಇದೆಲ್ಲ ಸ್ಟಾಪ್ ಮಾಡೋಕ್ಕೆ ಹೇಳ್ತಾಳೆ. ಕಂಪನಿ ಒಪ್ಕೊಂಡು ಅವಳ ಮನೆಗೆ ಟರ್ಮಿನೇಟ್ ಕಿಟ್ ಕಳಿಸ್ತಾರೆ. ಅವಳು ಇಂಜೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ ಆ ಕಂಪನಿ ಅವನು ಹೇಳಿದ ಮಾತು ನೆನ್ಪು ಬರುತ್ತೆ. ಅವಳು ಸ್ಟಾಪ್ ಮಾಡಿದರೆ ಈಗ ಇರುವ ಸ್ಥಿತಿಯಲ್ಲೇ ಇದ್ದು ಜೀವನ ಕಳಿಬೇಕಾಗತ್ತೆ. ಎಲಿಜಬೆತ್ ಸ್ಟಾಪ್ ಮಾಡೋಕ್ಕೆ ಹೋಗ್ತಾಳೆ. ಆದರೆ ಸೂನ ಪಿಕ್ಚರ್ ನೋಡಿ ಕೋಪ ಬಂದು ಇಂಜೆಕ್ಟ್ ಮಾಡ್ಕೊತಾಳೆ. ಅರ್ಧ ಇಂಜೆಕ್ಟ್ ಆಗ್ತಾ ಇದ್ದ ಹಾಗೆ ಅವಳ ನ್ಯೂ ಇಯರ್ ಶೋ ನೆನ್ಪು ಬರುತ್ತೆ. ಇಂಜೆಕ್ಟ್ ಮಾಡ್ಕೊಳ್ಳೋದು ನಿಲ್ಲಿಸಿ ಸೂನ ಎಪ್ಸೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಆಗಲ್ಲ. ಆ್ಯಕ್ಟಿವೇಟರ್ನ ಅವಳ ಬ್ಯಾಕ್ ಬೋನ್ಗೆ ಇಂಜೆಕ್ಟ್ ಮಾಡಿ ಬಾಡಿ ಸ್ವಿಚ್ ಮಾಡೋಕ್ಕೆ ನೋಡ್ತಾಳೆ. ಆದರೆ 2 ಬಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಸೂನ ಟರ್ಮಿನೇಟ್ ಮಾಡೋಕ್ಕೆ ಹೊರಟಿದ್ಲು ಅಂತ ಗೊತ್ತಾಗಿ ಸೂ ಎಲಿಜಬೆತ್ನ ಅಟ್ಯಾಕ್ ಮಾಡ್ತಾಳೆ. ಅವಳ ಸ್ಕಲ್ನ ಬ್ರೇಕ್ ಮಾಡಿ ಸಾಯಿಸ್ತಾಳೆ. ಎಲಿಜಬೆತ್ ಸತ್ತಿದ್ದು ನೋಡಿ ಸೂಗೆ ಅವಳ ಮಿಸ್ಟೇಕ್ ಅರ್ಥ ಆಗುತ್ತೆ. ಈಗ ಅವಳು ಬದುಕೋಕ್ಕೆ ಸಬ್ಸ್ಟೆನ್ಸ್ ಇಲ್ಲ. ಇಷ್ಟೆಲ್ಲ ಆದರೂ ಅವಳು